ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2025 ಇಸುವೆ ಏಪ್ರಿಲ್ ತಿಂಗಳು 5ನೇ ತಾರೀಕು ಶನಿವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲವರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ನಾವು ದೇವರನ್ನು ತನುಮನದಿಂದ ಕೊಂಡಾಡಿ ಆತನ ನಾಮವನ್ನು ಸ್ತುತಿಸಿ ಆತನೇ ಕೀರ್ತಿಸಿ ಆತನೇ ಉನ್ನತಪಡಿಸಿ ಆಮೇನ್ 10 ತಾಂತ್ರಿಗಳಿರುವ ವಾದಿತ್ರಗಳಿಂದಲೂ ಕಿನ್ನರಿಗಳಿಂದಲೂ ಸ್ತೋತ್ರ ಸ್ತುತಿಗಳಿಂದಲೂ ಸ್ತುತಿಸುವ ಕರ್ತನನ್ನು ನಾವು ತನುಮನದಿಂದ ಆರಾಧಿಸಿ ಸ್ತುತಿಸೋಣ. ಕರಗಳ ಮೇಲೆ ಕೆತ್ತಿ ಆತನ ನಾಮವನ್ನು ಕೊಂಡಾಡುವ. ಲೇಲುಯಾ. ಹೋವಾ ದೇವರು ಬಾಳುತ್ತಾ ಇದ್ದಾರೆ. ಸಕಲ ಜನರು ಆತನೇ ಸ್ತುತಿಸಲಿ, ಆತನೇ ಕೊಂಡಾಡಲಿ. ಆತನ ಪ್ರೀತಿಕ್ಕಾಗಿ, ದಯಕ್ಕಾಗಿ, ಕನ್ನಿಗರಕ್ಕಾಗಿ, ಆತನ ನಡೆಸುವ ರೀತಿಗಳಕ್ಕಾಗಿ ಆತನೇ ನಾವು ಕೊಂಡಾಡೋಣ. ಆತನ ಬಲವಿರುವ ಸಾನ್ನಿಧ್ಯವು ನಮ್ಮ ಜೊತೆಯಲ್ಲಿ ಇಳಿದು ಬರುವಂತೆ ಆತನ ಕೃಪೆಯು ನಮ್ಮ ಮೇಲೆ ತುಂಬಿ ತುಳುಕು ಬಂದೆ ನಾವು ಕರಗಳೆತ್ತಿ ಕರ್ತನೇ ಸ್ತುತಿಸೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪವಿತ್ರ ನಾಮವನ್ನು ಕೊಂಡಾಡು. 96ನೇ ಕೀರ್ತನೆ ಬರೆದ ಪ್ರಕಾರ ಯೆಹೋವನಿಗೆ ಹೊಸ ಕೀರ್ತನೆಯನ್ನು ಹಾಡಿರಿ. ಎಲ್ಲ ಭೂನಿವಾಸಿಗಳೇ ಯೆಹೋವನಿಗೆ ಹಾಡಿರಿ, ಯೆಹೋವನಿಗೆ ಹಾಡ್ರಿ. ಆತನ ನಾಮವನ್ನು ಕೊಂಡಾಡ್ರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟರು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನೆ, ಅಪ್ಪ ತಂದೆ, ನಿಮ್ಮ ಮಗನಾದ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇನೆ. ಕರ್ತನೆ, ಈ ಪ್ರಾರ್ಥನಾ ಶಬ್ದದಲ್ಲಿ ನಮ್ಮೊಡನೆ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಪ್ರತಿಯೊಂದು ಕುಟುಂಬಗಳು ಬಿಡುಗಡೆ ಹೊಂದಿಕೊಳ್ಳಲಿ. ಎಲ್ಲ ವಿಷಯಗಳಲ್ಲಿಯೂ ಪವಿತ್ರ ಆತ್ಮನು ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ. ಪವಿತ್ರ ಆತ್ಮನ ಸಂತೋಷವು ಸಮಾಧಾನವು ಈ ಏಪ್ರಿಲ್ ತಿಂಗಳಲ್ಲಿ ಎಲ್ಲ ಕಡೆಯೂ ಉಂಟಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇನೆ. ರೋಗಿಗಳಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥನೆ ಮಾಡ್ತೇನೆ. ರೋಗಿಗಳ ಥ್ರೋಟಲ್ಲಿ ಇರುವ ಕಾಯಿಲೆಗಳು, ಥ್ರೋಟ್ ಮೊಳೆಗಳು, ಥೈರಾಯ್ಡ್, ಅದು ಸಂಬಂಧವಾಗಿರುವ ಎಲ್ಲ ರೋಗಗಳು, ಅದನ್ನ ಥೈರಾಯ್ಡಿನ ಸೈಡ್ ಎಫೆಕ್ಟ್ಗಳು ಎಲ್ಲ ಯೇಸುವಿನ ನಾಮದಲ್ಲಿ ಪರಿಪೂರ್ಣವಾಗಿ ಬಿಟ್ಟು ಹೋಗುವಂತೆ ಪ್ರಾರ್ಥಿಸುತ್ತೇನೆ. ಸೌಖ್ಯದಾಯಕ ಯೇಸು ಕ್ರಿಸ್ತ, ಗಣವೈದ್ಯರಾಗಿರುವ ಯೇಸು ಕ್ರಿಸ್ತ, ಇವತ್ತು ಪರಿಪೂರ್ಣವಾದ ಬಿಡುಗಡೆಯು ಎಲ್ಲ ರೋಗದ ಮೇಲೆಯೂ ಕೊಡುವಂತೆ ಸ್ತೋತ್ರ ಮಾಡಿ ಪ್ರಾರ್ಥಿಸುತ್ತೇನೆ. ಕೆಲಸ ಇಲ್ಲದವರಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಸ್ವಾಮಿ, ಕೆಲಸಗಳು ಈ ಏಪ್ರಿಲ್ ತಿಂಗಳಲ್ಲಿ ಉಂಟಾಗಲಿ. ಎಜುಕೇಶನ್ ಯೇಸುವಿನ ನಾಮದಲ್ಲಿ ರಿಸಲ್ಟ್ಗಳೆಲ್ಲ ಪಾಸಿಟಿವ್ ಆಗಿ ಬರಲಿ. ಕರ್ತಾವೆ, ಸಾಲಭಾರಗಳು, ಹಣದ ತಡೆಗಳು ಯೇಸುವಿನ ನಾಮದಲ್ಲಿ ಈ ತಿಂಗಳು ಬಿಡುಗಡೆಯಾಗಲಿ. ಕುಟುಂಬ ಸಮಾಧಾನ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಕರ್ತಾವೆ, ದೇವರ ಮಹಿಮೆ ಪ್ರತಿಯೊಂದು ಮನೆಗಳಲ್ಲಿ ತುಂಬಿ ತುಳುಕಲಿ. ಯೇಸುವಿನ ಒಂದು ಪ್ರೊಟೆಕ್ಷನ್ ಎಲ್ಲ ಮನೆಗಳಲ್ಲಿ ಉಂಟಾಗಲಿ. ಈ ತಿಂಗಳು ದೇವರ ಮಹಿಮೆ ಕಾಣುವ ಒಂದು ತಿಂಗಳಾಗಿ ಮಾರಲ್ಪಡಲಿ ಯೇಸುವಿನ ನಾಮದಲ್ಲಿ. ಕರ್ತನ ಸೇವೆ ಮಾಡುವ ಸೇವಕರಿಗಾಗಿ ಸ್ತೋತ್ರ. ಅವರೇ ಬಲಪಡಿಸಿ ಆಶೀರ್ವದಿಸಿ ನಿಮ್ಮ ಸೇವೆಯನ್ನು ಶಕ್ತವಾಗಿ ಮಾಡುವಂತೆ ಬಲಪಡಿಸು. ನಾಳೆ ನಡೆಯುವ ಸಭಾರಾಧನೆಗಳನ್ನು ಆಶೀರ್ವಾದವಾಗಲಿ. ಕರ್ತನ ಮಹಿಮೆ ಸಭಾರಾಧನೆಗಳಲ್ಲಿ ಇಳಿಯುವಂತೆ ಪ್ರಾರ್ಥಿಸುತ್ತೇನೆ. ಕರ್ತಾವೆ, ನಿಮ್ಮ ಕರೆಗೆ ಸಂಪೂರ್ಣವಾಗಿ ತಗಿಸಿ ಒಪ್ಪಿಸಿಕೊಡ್ತೇನೆ. ಕೃಪೆಯಿಂದ ತುಂಬಿಸು, ಬಲಪಡಿಸಿ ಆಶೀರ್ವಾದ ಮಾಡು. ಯೇಸು ಕ್ರಿಸ್ತನ ಮುತ್ತು ನಾಮದಲ್ಲಿ ತಂದೆಯೇ. ಪ್ರಿಯರೇ, ಕರ್ತರು ನಮ್ಮೆಲ್ಲವರನ್ನು ಆಶೀರ್ವಾದ ಮಾಡಲಿ.
ಹೋದ ಸೋಮವಾರದಿಂದ ನನ್ನೆವರೆಗೂ ನಡೆದಿರುವ ಎಲ್ಲ ಮೀಟಿಂಗ್ಗಳನ್ನು ದೇವರು ಆಶೀರ್ವಾದ ಮಾಡಿಕೊಟ್ಟರು. ಅದಕ್ಕೆ ದೇವರಿಗೆ ಸ್ತೋತ್ರ. ಆಮೇನ್. ಅದೇ ಪ್ರಕಾರವಾಗಿ ಇನ್ನೂ ನಮಗೆ ಮೀಟಿಂಗ್ ಇರುವುದು ಸೋಮವಾರ 9:30. ಆ ಮೀಟಿಂಗ್ಗಾಗಿಯೂ ಪ್ರಾರ್ಥನೆ ಮಾಡ್ರಿ. ನಿಮಗೆ ಈ ಮೀಟಿಂಗ್ಗಳು ಆಶೀರ್ವಾದವಾಗಿದ್ದರೆ ನೀವು ಇದನ್ನ ಲಿಂಕ್ಗಳನ್ನೆಲ್ಲವಕ್ಕೂ ಶೇರ್ ಮಾಡಬೇಕು. ಅದೇ ಪ್ರಕಾರ ನಿಮ್ಮ ಟೆಸ್ಟ್ ಮಣಿಗಳು ನಮಗೆ ಕಳಿಸಿಕೊಡಬೇಕು. ದೇವರು ನಿಮ್ಮನ್ನು ಹೇರಾಳವಾಗಿ ಆಶೀರ್ವಾದ ಮಾಡಲಿ. ಇವತ್ತಿನ ಚಿಂತಕ್ಕಾಗಿ 2 ಅರಸುಗಳು 3ನೇ ಅಧಿಕಾರ 17ನೇ ವಾಕ್ಯ. ಪ್ರೈಸ್ ದ ಲಾರ್ಡ್. ಈ ವೇದ ಭಾಗಗಳಲ್ಲಿ ದೇವರು ನಂಬಿಕೆಯ ಒಂದು ದೊಡ್ಡ ಆ ವಿಷಯವು ಬರೆದಿದ್ದಾರೆ. ಮಳಗಳು ಕಾಣದಿದ್ದರೂ ಇದು ನೀರಿನಿಂದ ತುಂಬುವುದು. ನೀವು ನಿಮ್ಮ ಕುರಿಗಳನ್ನು ಎಲ್ಲ ಪಶುಗಳು ಕುಡಿಯುವುದಕ್ಕೂ ಕುಡಿಯಬಹುದು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ. ಇಲ್ಲಿ 16ನೇ ವಾಕ್ಯದಲ್ಲಿ ನೀವು ನಂಬಿಕೆಯಿಂದ ಕುಂಡಿಗಳನ್ನು ಹಾಕಿರಿ ಎಂಬುದಾಗಿ ಬರೆದಿದ್ದಾರೆ. ಪ್ರಿಯರೇ, ಇದು ಎಲೀಸನ ಕಾಲದಲ್ಲಿ ನಡೆದಿರುವ ಒಂದು ದೊಡ್ಡ ಕಾರ್ಯ. ಈ ಮೋವಾಬಿ ಸೈನ್ಯಗಳು ದೇಶವೆಲ್ಲ ಸುತ್ತಿ ನಿಂತಿದ್ದಾರೆ. ಯಾವುದಕ್ಕೂ ಒಂದು ದಾರಿ ಇಲ್ಲ. ಪ್ರಾಣಿಗಳ ಕೂಡಿ ಕುಡಿಯೋಕ್ಕೆ ನೀರಿಲ್ಲ. ದೇವರು ಈ ನಂಬಿಕೆಯ ಮಾತುಗಳನ್ನು ಅವರಿಗೆ ಹೇಳಿಕೊಟ್ಟ ಮೇಲೆ, ಅವರು ಹಾಗೆ ಮಾಡಿದ ಮೇಲೆ ಅದ್ಭುತಕರವಾಗಿ ಆ ಯುದ್ಧವನ್ನು ಜಯಿಸುವುದಕ್ಕೆ ಕಾರಣವಾಯಿತು. ಗಾಳಿ ಕಾಣುವುದಿಲ್ಲ, ಮೋಡಗಳು ಕಾಣುವುದಿಲ್ಲ, ಆದರೆ ಕುಂಡಿಗಳಲ್ಲಿ ನೀರು ತುಂಬುತ್ತದೆ. ಸ್ತೋತ್ರ. ವೈರಿಯನ್ನು ನೀರಿನ ಮೂಲಕವಾಗಿ ದೇವರು ಓಡಿಸಿದರು. ಪ್ರಿಯರೇ, ಈ ತಿಂಗಳು ದೇವರು ಯಾವುದೋ ಒಂದು ಸೈನ್ಯಗಳಿಲ್ಲದೆ, ಗುರುತುಗಳಿಲ್ಲದೆ ನಮ್ಮ ಕೆಲ ವಿಷಯಗಳ ಮೇಲೆ ಅಪ್ಪ ಕ್ರಿಯೆ ಮಾಡುತ್ತದೆ. ರೋಗಗಳು ನೀಗುತ್ತದಾ ಇಲ್ವಾ ಎಂಬುದಾಗಿ ಯಾವ ಗುರುತು ಇರುವುದಿಲ್ಲ, ಆದರೆ ರೋಗಗಳು ನೀಗಿರುತ್ತಾರೆ. ಸಾಲ ಭಾರಗಳಿಗೂ ನೀಗುವುದಕ್ಕಾಗಿ ಯಾವ ದಾರಿಯೂ ಕಾಣುತ್ತಾ ಇಲ್ಲ, ಆದರೆ ಸಾಲ ಭಾರಗಳು ಯಾರಕ್ಕೆಲ್ಲ ಇದ್ದಾರೋ ಅದೆಲ್ಲ ನೀಗಿ ಇರುತ್ತಾರೆ. ಮರಣವೇ ಮುಂದೆ ಇರುವುದು ಎಂಬುದಾಗಿ ಹೇಳುವ ವಿಷಯಗಳಲ್ಲಿ ಸಾಕುಬೋಕುಗಳು ಕೊಟ್ಟು ಜೀವ ಕೊಡುವ ಒಂದು ಅದ್ಭುತಕರವಾದ ಮಹಿಮೆಯಾಗಿರುವ ಕಾರ್ಯಗಳು ನಡೆಯುತ್ತದೆ. ಕರ್ತರು ಎಲ್ಲ ಕಡೆಯೂ ತನ್ನ ಪ್ರೊವಿಷನನ್ನು ಯಾವ ಗುರುತು ಮಾನುಷಿಕವಾಗಿ ಕಾಣದಿದ್ದರೆ ಕೂಡಿ ಮಾಡುವ ಒಂದು ಪ್ರಾಫೆಟಿಕಲ್ ಬೇಡಾಗಿದೆ ಇದು. ನೀವು ನಂಬಿಕೆಯಿಂದ ಗುಂಡಿಗಳನ್ನು ಹಾಕಿರಿ, ತುಂಬಿಸುವವನು ಕರ್ತನಾಗಿದ್ದಾರೆ. ಸ್ತೋತ್ರ. ಮನುಷ್ಯನು ನೋಡತಕ್ಕಂತೆ ಯಾವುದು ಒಂದು ಗುರುತು ಇರುವುದಿಲ್ಲ, ಆದರೆ ಕೆಲವು ಕಾರ್ಯಗಳು ಬದಲಾವಣೆಗೆ ಆಗಿರುತ್ತಾರೆ. ನಿಮ್ಮ ಸನ್ನಿವೇಶಗಳ ಮೇಲೆ, ನಿಮ್ಮ ಅವಸ್ಥೆಗಳ ಮೇಲೆ, ನಿಮ್ಮ ಸಾಲಭಾರಗಳ ಮೇಲೆ, ನಿಮ್ಮ ರೋಗದ ಮೇಲೆ, ನಿಮ್ಮ ಮಕ್ಕಳ ವಿಷಯದಲ್ಲಿ, ನಿಮ್ಮ ಕೆಲಸ ವಿಷಯದಲ್ಲಿ ಯಾವುದಾಗಲಿ ಈ ತಿಂಗಳು ಕರ್ತನ ನಂಬಿಗಸ್ತತೆಯನ್ನು ಪ್ರಕಟವಾಗಿ ಬರುತ್ತದೆ. ಕರ್ತನ ನಂಬಿಗಸ್ತತೆಯನ್ನು ರಿವೀಲ್ ಆಗುತ್ತದೆ. ದೇವರು ನಂಬಿಗಸ್ತನೆಂಬುದಾಗಿ ಕಾಣಕ್ಕಾಗುತ್ತದೆ.
ಆತನ ಮಹಿಮೆಯು ನಾವು ಕಾಣುವೆ. ಆಮೇಲೆ ಆ ಮಹಿಮೆ ಕಂಡು ಸಂತೋಷಪಡುವ ತಿಂಗಳಾಗಿದೆ ಏಪ್ರಿಲ್ ತಿಂಗಳು. ಆಮೇಲೆ ಆದ್ರಿಂದ ಪ್ರಿಯರೇ, ದೃಢದ ಚಿತ್ತರಾಗಿರ್ರಿ, ಧೈರ್ಯವುಳ್ಳವರಾಗಿರ್ರಿ, ಆಮೇಲೆ ನಂಬಿಕೆಯುಳ್ಳವರಾಗಿರ್ರಿ. ಕರ್ತರು ನಮಗೋಸ್ಕರವಾಗಿ ಯುದ್ಧ ಮಾಡುವನಾಗಿದ್ದಾನೆ. ವೈರಿ ಆಗಿರುವ ಸಾತಾನು ಓಡಿ ಹೋಗುತ್ತದೆ. ಎಲ್ಲ ದಾರಿಗಳು ಓಪನ್ ಆಗುತ್ತದೆ. ದೇವರ ಮಹಿಮೆ ಇನ್ನೊಂದು ಸಾರಿ ರಿವೀಲ್ ಆಗುತ್ತದೆ. ಕರ್ತರು ಈ ವಾಕ್ಯಗಳ ಮೂಲಕವಾಗಿ ನಿಮ್ಮ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. ಒಂದು ಮಾತಲ್ಲಿ ಪ್ರಾರ್ಥನೆ ಮಾಡೋಣ. ಕರ್ತನೇ, ಈ ತಿಂಗಳು ನಿಮ್ಮ ಮಹಿಮೆ ರಿಲೀಸ್ ಆಗುವುದಕ್ಕಾಗಿ ಸ್ತೋತ್ರ. ಯಾವ ಗುರುತುಗಳು ಕಾಣುತ್ತಾ ಇಲ್ಲ ಅಂದ್ರೆ ಕೂಡಿ ಬಿಡುಗಡೆಯು ಉಂಟಾಗುವುದಕ್ಕಾಗಿ ಸ್ತೋತ್ರ. ದೊಡ್ಡ ಬದಲಾವಣೆಗಳು ಉಂಟಾಗುವುದಕ್ಕಾಗಿ ಸ್ತೋತ್ರ. ನಿಮ್ಮ ಮಹಿಮೆ ನಾವು ಕಂಡು ಸಂತೋಷ ಪಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ನಾವು ಆಕಾಶದಲ್ಲಿ ಇರುವ ನಕ್ಷತ್ರಗಳಂತೆಯೂ ಭೂಮಿಯ ಸಮುದ್ರದಲ್ಲಿರುವ ಮರಳಂತೆಯೂ ಹೆಚ್ಚಿಕೆ ಆಗುತ್ತದೆ. ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್, ವಿ ಆರ್ ಪರ್ಮನೆಂಟ್ಲಿ ಬ್ಲೆಸ್ಡ್ ಅಂಡ್ ಹೈಲಿ ಫೇವರ್ಡ್.